ಹೋಗಿ. ಅಣ್ಣ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಅಣ್ಣ? ನಮ್ಮ ಹೆಸರು ಓರಿ ಭದ್ರಯ್ಯ ಅಂತ. ಓರಿ ಭದ್ರಯ್ಯ. ನಿಮ್ಮದು ಯಾವ ಊರು, ಯಾವ ತಾಲೂಕು, ಯಾವ ಜಿಲ್ಲೆ? ಇದು ಕಾಳೆಯನಪಳ್ಳಿ ಅಂದ್ಬಿಟ್ಟು ದೊಡ್ಡಲ್ಮರದ ಹತ್ರ, ಈ ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿ. ತಾವರೆಕೆರೆ ಹೋಬಳಿ. ಓಕೆ. ಯಶವಂತಪುರ ಕ್ಷೇತ್ರ. ಯಶವಂತಪುರ ಕ್ಷೇತ್ರ. ಖ್ಯಾತಿ ಇದು. ಒಳ್ಳೆ ಉದ್ದ ಬೀಸು, ಆರಲ್ಗೆ ಇಷ್ಟು ಎತ್ತರ ಬೆಳೆದದೆ. ಪ್ಯೂರು ಹಳ್ಳಿ ಕಾರ್ ತಳಿ ಇದು. ಪ್ಯೂರ್ ಹಳ್ಳಿ ಕಾರು. ಪ್ಯೂರು. ಓಕೆ. ಬೆಡ್ಲೈನ್ ಯಾವುದು? ಯಾವುದು ಇದ್ರದ್ದು? ಇದ್ರ ಯಾವ್ದ್ರ ಮಗ ಇದು? ಇದು ಯಾವ್ದ್ರ ಮಗ ಅಂತ ಗೊತ್ತಿಲ್ಲ. ಇದು ಹುಟ್ಟಿದ್ದು ಮಾಗಡಿ ಹತ್ರ ಹುಟ್ಟಿದ ಕರ ಇದು. ಮಾಗಡಿ ಹತ್ರ ಬೊಮ್ಮನಹಳ್ಳಿದು, ಜುಟ್ನಳ್ಳಿ ಜಯರಾಮಣ್ಣವ್ರು ತಾಡಿದ್ರು. ಅಲ್ಲಿಂದ ಬಂಗಾರಪೇಟೆಗೆ ಹೋಗಿತ್ತು. ನಮ್ಮವರೇ ತಗೊಂಡೋಗಿದ್ರು ಬಂಗಾರಪೇಟೆಗೆ. ಅವ್ರ ತಾವಿಂದ ನಾನು ಹಾಕೊಂಬಂದೆ. ಅರ್ಥದಿಂದ ನೀವು ನಾನು ಹಾಕೊಂಡೆ. ಓಕೆ. ಇನ್ನೊಂದು ವರಿ ಇತ್ತು, ಬಸ್ತಿ ವರಿ ಮಗ. ಅದು ಈ ಮಾಗಡಿ ತಾವು ಮೊದಲುಗೊಂಡು ಗಂಗರಾಜನ್ಗೆ ಅಂತ ಕೊಟ್ಟಿದ್ದೆ. ಅವ್ನು ಮಾರ್ಕೊಂಬಿಟ್ಟವ್ರು. ಓಕೆ. ಇದು ಅಣ್ಣ ಆರಲ್ಲಿಗೆ ಬಿದ್ದಿ ಏನು ಸಮಾನ? ಆರಲ್ಗೆ ಈಗ ಬಿದ್ದಿರೋದು. ಈಗ ಬಿದ್ದಿರೋದು ನಾಲ್ಕಲ್ಲೇ ಇತ್ತು ಇಂಥವ್ರಿಗೂ. ಮಾಗಡಿಗೆ ಹೋಗ್ಬೇಕಾದ್ರೆ ಬೀಳ್ತು. ಮಾಗಡಿಗೆ ಹೋಗ್ಬೇಕಾದ್ರೆ. ಓಕೆ. ಮಾಗಡಿ ಏನು ಜಾತ್ರೆ? ಮಾಗಡಿಲಿ ಮೆರವಣಿಗೆ ಮಾಡಿಸ್ತೋ. 2 ದಿನ ಕಟ್ಟಿದ್ದ ಜಾತ್ರೆಲಿ ಇತ್ತು. ಆಮೇಲೆ ಫಸ್ಟ್ ಪ್ರೈಜ್ ಕೊಟ್ಟರು ಆರಲ್ಲಲ್ಲಿ. ಪ್ರೈಜ್ ಮುಗಿಸ್ಕೊಂಡು ಮನೆ ತಗೊಬರ್ತು. ಓಕೆ. ಇನ್ನು ಮೆರವಣಿಗೆ ಆದ ತಕ್ಷಣ ಹಾಕೊಂಬಂದ್ರೆ ಅಥವಾ ಕಮಿಟಿಗೆ ಬಿಟ್ಟಾದ್ಮೇಲೆ ಕಮಿಟಿ ಮುಗಿಸ್ಕೊಂಡೆ ಬಂದಿದ್ದು. ಕಮಿಟಿ ಈ ಸತಿ ಹೆಂಗೆ ನಡೀತು ಮಾಗಡಿ ಏನು ಸರಿ ಅಂತ ದೊಡ್ಡ ಎತ್ತಿನ ವ್ಯಾಪಾರ ಇಲ್ಲ ಬಿಡಪ್ಪ. ದೊಡ್ಡ ಎತ್ತ ವ್ಯಾಪಾರ ಇಲ್ಲ. ಯಾವ ಒಟ್ಟಿನಾಗ 1 ಲಕ್ಷ ರೂಪಾಯಿ ಒಳಗೆ ಕಟ್ಸು ಪಡಿಸು ಚೆನ್ನಾಗಾಯ್ತು. ಕರಾಪರ ಅವಂತವೆಲ್ಲ ಅದು. ಬೀದ್ದೋರಿ ಯಾರು ಒಂದು ಓರಿ ಮಾರಲ್ಲ. ಕೂಡ್ತೆತ್ತು ದೊಡ್ಡ ಎತ್ತು 3 ಲಕ್ಷ 4 ಲಕ್ಷ ತವು ಯಾರು ಮಾರಲೇ ಇಲ್ಲ. ಎಲ್ಲೋ ಪೂರ್ತಿ ಯಾವ ಇದೋ ಈ ಸತಿ ಮಾಗಡಿ ನಂಗೆ ವ್ಯಾಪಾರ ಇಲ್ಲ. ಮಾಗಡಿಲಿ ಅಂತ ವ್ಯಾಪಾರ ಇಲ್ಲ. ಏನಕ್ಕೆ ಎಲ್ಲ ಜಾತ್ರೆ ಹಂಗೆ ಆಯ್ತಾಯ್ತದೆ? ಏನಪ್ಪ ಘಾಟಿ ಜಾತ್ರೆ ಒಂದು ಬಿಟ್ರೆ ಎಲ್ಲ ಜಾತ್ರೆನೂ ಮನೆ ಕಂಡಿದ್ದೀನಿ. ಘಾಟಿಲಿ ಪರವಾಗಿರಲ್ಲ. ಜನವರಿ ತಿಂಗಳಲ್ಲಿ ಘಾಟಿ ಚೆನ್ನಾಗಾಗಿತ್ತು. ಓಕೆ. ಅಲ್ಲಿಂದ ಈಗ ಊಳವ್ರು ಯಾರವ್ರೆ ರೈತರು ತಗೊಳಕ್ಕೆ ಇನ್ನೊಂದು ಈಗ 4 ಲಕ್ಷ 5 ಲಕ್ಷ ಅಂದ್ರೆ ಬಡವ್ರ ಬಗ್ಗೆ ಯಾರಪ್ಪ ತಗೊಂತಾರೆ ದನ? ಯಾರು ತಗೊಳಲ್ಲ. ಹಂಗಾಗ್ಬಿಡ್ತು. ಅವಾಗ ಎಲ್ಲ ಹೊಲವಳವರು ಎಂಥವ ತುಂಡ ಬಂಡ ಒಂದ್ ಜೊತೆ ನಮ್ಮನೆಗೂ ಇರ್ಲಿ ಇರೋಪ್ಪ ಅಂತ ತಗೊಳ್ಳೋರು. ಈಗೆಲ್ಲ ಟ್ಯಾಕ್ಟರ್ ಬಂದ್ಬಿಟ್ಟವೆ. ಯಾರು ಹೊಲವಳವರು ಇಲ್ಲ, ಮೈ ಬಗ್ಸಲ್ಲ. ಹಂಗಾಗ್ಬಿಟ್ಟು ಈಗ ದನಿನ ಬೆಲೆನೂ ದಗನ್ ಬಾಯಲ್ಲಿ ಹೇಳ್ಕೊಂಡು ಏರ್ಸ್ಬಿಟ್ರು. ತಗೊಳ್ಳೋರು ಇಲ್ಲ ಈಗ. ಹಂಗಾಗ್ಬಿಟ್ಟದೆ. ಓಕೆ. ನಿಮ್ಗೆ ಇದ್ದೋರಿ ಕಟ್ಟೋರ್ಗು ತುಂಬ ಕಷ್ಟ ಆಗೈತೆ. ಈಗ ಕೆಲ್ಸಕ್ಕೆ ಬರ್ದವ್ರು ಎಲ್ಲ ಈಗ ಹೊಸ ಹುಡುಗರೇ ಒಂದು ಕರ 3 ಲಕ್ಷ 4 ಲಕ್ಷ 5 ಲಕ್ಷ ಅಳವರು ಯಾರು ಏರಿ ದುಡ್ಡು ಆಗ್ತಾ ಇಲ್ಲ. ಇವತ್ತೂ ಅಷ್ಟೇ. ಹಿಂದೆ ಏನು ತತ್ತಿದ್ರು ಅದೇ ಸಂಪ್ರದಾಯದಲ್ಲಿ ಅಳವರು ಇದು ಮಾಡ್ತಾರೆ. ಈ ಹೊಸ ಹುಡುಗರು ಎದ್ದುಬಿಟ್ಟು ಅವ್ರ ಮನೇಲೊಂದು ಕರ ಹುಟ್ಟೋದಿದ್ರೆ ಅದು ಆಲೆ ಹೋಗೋದು. ಒಬ್ಬ ಹೋಗೋದು 1 ಲಕ್ಷಕ್ಕೆ ಕೇಳೋದು, ಇನ್ನೊಬ್ಬ ಹೋಗೋದು 1.5 ಕೇಳೋದು, ಇನ್ನೊಬ್ಬ ಹೋಗೋದು 3 ಲಕ್ಷಕ್ಕೆ ಕೇಳೋದು. ಹಿಂಗೆ ಮಾಡಿಬಿಟ್ಟು ನಾವು ಓರಿ ಕಟ್ಟೋರು ಒಂದು ಓರಿ ತಗೊಳ್ದಂಗೆ ಆಗ್ಬಿಟ್ಟು ಮಗ. ಇವಾಗ ಏನು ಹಳಬ್ರು ಏನು ಕಟ್ತಾ ಇದೀರೋ ಅದೇ ಕೊನೆ. ಅದೇ ಕೊನೆ. ಇನ್ನೆಲ್ಲ ಸಮಯ ಹಾಕ್ಸ್ಬೇಕಾಯ್ತದೆ. ಇನ್ನು 7 ಹಾಕ್ಬೇಕಾಯ್ತದೆ. ಏನು ಅಷ್ಟು ಬೆಲೆ ಕೊಟ್ಟು ಎಲ್ಲಿ ತತ್ತಾರೆ? ಯಾರು ತರ ಒಂದು ಓರಿ 5 ಲಕ್ಷ 6 ಲಕ್ಷ 7 ಲಕ್ಷ ಅಂದ್ರೆ ಎಲ್ಲಪ್ಪ ತತ್ತಾರೆ? ಯಾರು ತರ 10 ಲಕ್ಷ ತಕ ಹೇಳ್ತಾರೆ. ಯಾರು ಬಡವ್ರ ಬಗ್ಗೆ ಎಲ್ಲಿ ಅಪ್ಪ ತಂದು ಕಟ್ಟೋದು? ಜೀವನ ಭಾರಿ ಕಷ್ಟ ಆಯ್ತು. ಕಷ್ಟ ಅದೇ. ಓಕೆ. ಇದು ಅಣ್ಣ ಓರಿಗೆ ಏನಂತ ಹೆಸರು ಇಕ್ಕಿದ್ದೀರಾ? ಸೂರ್ಯ ಅಂತ ಹೆಸರು ಇಕ್ಕಿದ್ದೀವಿ. ಸೂರ್ಯ ಅಂತ. ಓಕೆ. ಸೂರ್ಯ. ನೀವು ತಂದಾದ್ಮೇಲೆ ಇಕ್ಕಿದ್ರಾ ಅಥವಾ ಅಲ್ಲೇ ಇಕ್ಕಿದ್ರ? ಇಲ್ಲ, ಅವ್ರೇನು ಅದ್ರ ಗಂಧನೇ ಇರಲ್ಲ. ಅವ್ರು ಹಸಿಗೂ ಬಿಟ್ಟಿರಲ್ಲ ಅಲ್ಲಿ. ನಾವು ತಂದು ಹಸಿಗೆ ಬಿಟ್ಟು ಓರಿ ಸಾಕಾಟ ಮಾಡಿ ಹೆಸರೆಲ್ಲ ಇಕ್ಕಿದ್ದು ನಾವೇ ಇಲ್ಲೇನೆ ಊರಲ್ಲಿ. ಓಕೆ. ಎಷ್ಟು ಹಸು ಬಿಟ್ಟಿದ್ದೀರಾ? ಹಣ ಇವಾಗ ಹತ್ರ ಬೀಳ ಒಂದು 200-250 ಹಸು ಮೇಲೆ ಕಟ್ಟದೆ. ಕರ ಬಿದ್ದಾವ? ಕರ ಎಲ್ಲ ಸಖತ್ ಕರ ಬಿದ್ದಾವಪ್ಪ. ಒಳ್ಳೊಳ್ಳೆ ಕರ ಬಿದ್ದಾವ. ಅಲ್ಲಿ ₹1 ಲಕ್ಷ ಗಂಟೆ ಕರ ಮಾಡ್ತಾವ್ರಿ. ಇಲ್ಲೇ ಒಂದು 30-40 ಕರ ಬಿದ್ದಾವೆ ಇವಾಗ. ನಿಮ್ಮ ಲೋಕಲಲ್ಲಿ? ನಮ್ಮ ಲೋಕಲಲ್ಲೇ ಬಿದ್ದಾವೆ ಇವಾಗ. ಓಕೆ. ಒಬ್ಬರೇ 6 ಹಸ ಬಿಡ್ಸವ್ರೆ. ಈಗ ಅವ್ರ ಮೊದಲು ಅಲ್ಲಿ 3 ಕರ ಹುಟ್ಟವೆ. 3 ಕರ ಹುಟ್ಟವೆ. ದನನೂ ಬರ್ತಾವಪ್ಪ. ದೂರದ ದನ ಬರ್ತವೆ. ಹಾಸನ ತಾವಿಂದ ಹಸ ಬಂದದೆ, ಮೈಸೂರು ತಾವಿಂದ ಬಂದದೆ, ಮದ್ದೂರಿಂದ ಹಸ ಬಂದದೆ. ಇದಕ್ಕೆ ಕಡೆ ನೆಲಮಂಗಲ ಮದುವೆ ದೇವಸ್ಥಾನದ ಕಡೆಯಿಂದ ದನ ಬಂದವೆ. ಈ ದನ ದೂರದ ದನನೇ ಜಾಸ್ತಿ ಬರ್ತಾ ಇರೋದು. ಓಕೆ. ಇವಾಗ ದೂರದಿಂದ ದನ ಏನಾದ್ರು ನೈಟ್ ಬಂದರೆ ನೈಟ್ ಬಿಡ್ತೀರಾ? ನೈಟ್ 12 ಗಂಟೆ ರಾತ್ರಿಯೆಲ್ಲ ಬಿಟ್ಕೊಟ್ಟಿದ್ದೀನಿ. ನೈಟು ಮೈಸೂರಿಂದ ಬಂದವರು 12 ಗಂಟೆ ರಾತ್ರಿಗೆ ಬಂದರು. ಅವ್ರಿಗೆ 12 ಗಂಟೆ ರಾತ್ರಿಯಲ್ಲೇ ಓರಿ ಬಿಚ್ಚಿ ಬಿಟ್ಕೊಟ್ಟು. ಅವ್ರು ಯಾವಾಗ ನಾ ಬರಲಿ ಬಿಟ್ಕೊಡ್ತೀನಿ ಮಗ. ಸರಿ.